ಭದ್ರಾವತಿ ರೈಲ್ವೆ ನಿಲ್ದಾಣದಲ್ಲಿ ಇಳಿದು ಬಡಗಣ ದಿಕ್ಕಿನಲ್ಲಿ ಹೆಜ್ಜೆ ಹಾಕ್ತಾ ಭದ್ರಾ ನದಿಯನ್ನು ದಾಟಿ ಹಳೆಯ ಪೇಟೆ ಪ್ರದೇಶದಲ್ಲಿರುವ ಹೊಯ್ಸಳರ ಕಾಲದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದೆ. ಈ ದೇವಸ್ಥಾನ 13ನೇ ಶತಮಾನದಲ್ಲಿ ನಿರ್ಮಿತವಾದಂಥದ್ದು. ಆಗ ಹೊಯ್ಸಳರ ಅರಸರಾಗಿದ್ದಂತಹ ಸೋಮೇಶ್ವರ ಹಾಗೂ ಅವರ ಪುತ್ರ 3ನೇ ನರಸಿಂಹರ ಕಾಲಘಟ್ಟದಲ್ಲಿ ಈ ದೇವಸ್ಥಾನದ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ. ಒಂದೇ ನವರಂಗ ಮಂಟಪಕ್ಕೆ ಹೊಂದಿಕೊಂಡ ಹಾಗೆ ದೇವಸ್ಥಾನದಲ್ಲಿ 3 ಗರ್ಭಗೃಹಗಳಿವೆ. ದೇವಸ್ಥಾನದ ಪ್ರಧಾನ ದೇವರು ಲಕ್ಷ್ಮೀ ಸಮೇತ ನರಸಿಂಹಸ್ವಾಮಿ, ಹಾಗೆ ಇನ್ನೆರಡು ಗರ್ಭಗೃಹಗಳಲ್ಲಿ ವೇಣುಗೋಪಾಲ ಸ್ವಾಮಿ ಹಾಗೂ ಪುರುಷೋತ್ತಮರ ಮೂರ್ತಿಗಳನ್ನು ನಾವು ನೋಡಬಹುದು. ನಕ್ಷತ್ರಾಕಾರದ ತಳಪಾಯದ ಮೇಲೆ ನಕ್ಷತ್ರಾಕಾರದಲ್ಲಿಯ ಗೋಡೆಗಳ ಮೇಲೆ 15 ಇಂಚುಗಳ ಈ ಮೂರ್ತಿಗಳ ಕೆತ್ತನೆಗಳಲ್ಲಿ ವಿಷ್ಣುವಿನ ದಶಾವತಾರಗಳು, ಗಣೇಶ, ಸೂರ್ಯ, ಹಾಗೆ 13ನೇ ಶತಮಾನದ ಸಂಗೀತಗಾರರು, ನೃತ್ಯಗಾರರ ಕೆತ್ತನೆಗಳನ್ನೆಲ್ಲ ನೋಡಬಹುದು. ಒಟ್ಟಿನಲ್ಲಿ ಈ ದೇವಸ್ಥಾನ ನೋಡೋದಕ್ಕೆ ಅಂತಲೇ ನಾವು ಭದ್ರಾವತಿಯಲ್ಲಿ ಒಂದಷ್ಟು ಹೊತ್ತು ಸಮಯವನ್ನು ಕಳೆದು ಹೋಗ್ಬೋದು.